ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅಮ್ಮನ ಮನೆ ವಿಡಿಯೋನೇ ಆಗಿರುತ್ತೆ. ಕೇಕೆಲ್ಲ ಕಟ್ ಮಾಡಿ ನಮ್ಮ ಅತ್ತಿಗೆ ಸಂಜೆ ಊರಿಗೆ ಹೊರಟರು. ಮಾರ್ನಿಂಗ್ ಡ್ಯೂಟಿ ಇದೆ ಅವರಿಗೆ ಅಂತೇಳಿ. ಮತ್ತು ಸಂಜೆ ನಾವು ಅಲ್ಲಿ ನಮ್ಮ ಊರಲ್ಲಿ ಅಂದರೆ ಮನೆ ಮುಂದೆ ಚಾನಲ್ ಇದೆಯಲ್ಲ, ಅದರದ್ದು ಕೆಲಸ ನಡೀತಾ ಇತ್ತು. ಅದಕ್ಕೆ ತುಂಬ ಜನ ವರ್ಕರ್ಸು ಬಂದು ಅಲ್ಲಿ ಆಲ್ಟಾಗಿದ್ದರು. ಏನೋ ಒಂಥರ ಬಂದು ಮನೆ ಹತ್ರ ತುಂಬ ಚೆನ್ನಾಗಿ ಅಮ್ಮನ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ಸ್ ಆಗಿದ್ದರು. ಹಾಗೆ ಅವ್ರನ್ನ ನೋಡಬೇಕು ಅಂತೇಳಿ ನಾನು ಹೋಗಿದ್ದೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಮಾತಾಡಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಮತ್ತು ಅಡುಗೆ ಎಲ್ಲ ಮಾಡ್ತಿದ್ವಿ, ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರು. ಮತ್ತು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಿ ಮಲಗಿದಾಯಿತು. ಬರ್ತ್ಡೇ ಪಾರ್ಟಿ ಮಾಡಿದ ದಿನ ಚಿಕನ್ ಎಲ್ಲ ಮಾಡಿದ್ರು ಅತ್ತಿಗೆ. ಅದನ್ನೇ ಊಟ ಮಾಡಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಮಾರ್ನಿಂಗ್ ಎದ್ದು ಆಲ್ಮೋಸ್ಟು ಟಿಫನ್ ಎಲ್ಲ ಮಾಡಿ ರೆಡಿಯಾಗಿ ಬೆಂಗಳೂರಿಗೆ ಬರಲಿಕ್ಕೆ ಹೊರಟಿದ್ವಿ. ಆ ಟೈಮಲ್ಲಿ ಹಾಗೆ ಮನೆ ವೀಡಿಯೋನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದುಕೊಂಡೆ ಅಷ್ಟೇ. ಮನೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಬರಬೇಕಾದ್ರೆ ತುಂಬ ಬೇಜಾರು ಅನ್ನಿಸ್ತಾಯಿತ್ತು, ಅಮ್ಮನ ಬಿಟ್ಟು ಬರಬೇಕಲ್ಲ ಅಂಥೇಳಿ. ಅಮ್ಮನೂ ಅಷ್ಟೇ ಮನೆಗೆ ಏನೇನೋ ಬೇಕು ಐಟಮ್ಸು, ತೆಂಗಿನಕಾಯಿ ಇರ್ಬೋದು, ಥಿಂಗ್ಸ್ಗಳು ಕೆಲವೊಂದು ಕೊಟ್ಟರು. ಲಗೇಜ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಅಮ್ಮ ಕಳಿಸ್ಲಿಕ್ಕೆ ಅಂತ ನಮ್ಮ ಜೊತೆ ಬಂದರು. ಬರಬೇಕಾದ್ರೆ ತುಂಬ ಬೇಜಾರಾಗ್ತಾಯಿತ್ತು, ಅಮ್ಮನ ಬಿಟ್ಟು ಬರಬೇಕಲ್ಲ ಅಂಥೇಳಿ. ಮತ್ತು ಹೊರಟ್ವಿ. ಇದು ನಮ್ಮ ಊರಿನ ಹಾಲಿನ ಡೈರಿ. ಇದು ವರ್ಡ್ಸು ತುಂಬ ಇಷ್ಟ ಆಯಿತು ನನಗೆ ಇದು. ಮತ್ತು ನಮ್ಮ ಊರಲ್ಲಿ ಇರೋಂಥ ಗಣೇಶ ದೇವಸ್ಥಾನ. ಮತ್ತು ಅಲ್ಲಿಂದ ಹೊರಟು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಟಿಕೆಟ್ ತೊಗೊಳ್ಲಿಕ್ಕೂ ಕ್ಯೂನಲ್ಲಿ ನಿಂತ್ಕೊಂಡು ತೊಗೊಂಬರ್ಬೇಕು, ಆ ಲೆವೆಲ್ಗೆ ರಶ್ ಇದ್ದಿದ್ದು. ತುಂಬ ಬೇಜಾರಾಗೋಯಿತು. ಮನೆಗೆ ಬರೋಷ್ಟರಲ್ಲಿ ಟೈಮ್ ಆಗೋಯಿತು. ಸಂಜೆ 7:30-8 ಗಂಟೆ ಆಗೋಯಿತು. ಅಲ್ಲಿಂದ ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. ಮತ್ತು ಇದು ನೆಕ್ಸ್ಟ್ ಡೇ ಊರಿಂದ ಬರ್ತಾ ಹಲಸಿನಹಣ್ಣು ಮತ್ತು ಮಾವಿನ ಹಣ್ಣು ತೊಗೊಬಂದಿದ್ವಿ. ಅದನ್ನು ಕಟ್ ಮಾಡಿಕೊಟ್ರು, ತಿಂದ್ವಿ. ತುಂಬ ಚೆನ್ನಾಗಿತ್ತು, ಸ್ವೀಟಾಗಿ. ಹಲಸಿನಹಣ್ಣು ಎಲ್ಲ ತಿಂದು ನೆಕ್ಸ್ಟು ಊಟ ಮಾಡಿ ಸಂಜೆ ಡಿ ಮಾರ್ಟ್ಗೆ ಹೊರಟ್ವಿ. ಮನೇಲಿ ರೇಷನ್ ಖಾಲಿ ಆಗಿತ್ತು, ರೇಷನ್ ತರಬೇಕು ಅಂತೇಳಿ ಡಿ ಮಾರ್ಟ್ಗೆ ಹೋಗಿ ಏನೇನು ಬೇಕೋ ಎಲ್ಲ ತಗೊಂಡು ಬಂದ್ವಿ. ಅಲ್ಲಿ ತುಂಬ ಲೇಟಾಗಿ ಹೋಗಿದ್ದು. ನೈಟು 9 o'clockಗೆ ಮನೆ ಬಿಟ್ಟಿದ್ದು. ಅಲ್ಲಿಂದ ಡಿ ಮಾರ್ಟ್ಗೆ ಮನೆಗೆ ಏನೇನು ಬೇಕು ರೇಷನ್ ಎಲ್ಲ ತಗೊಂಡು ಅಲ್ಲಿಂದ ಮನೆಗೆ ಬರಬೇಕಾದ್ರೆ 10:30 ಆಗೋಯಿತು. ಮನೆಗೆ ಬಂದು ಊಟ ಮಾಡಿ ಮತ್ತು ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳೋಷ್ಟರಲ್ಲಿ 11-12 ಗಂಟೆ ಹತ್ರ ಆಗೋಗಿತ್ತು. ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.